ಇಂದು ಎರಡನೇ ದಿನದ ಏನು JDS ನ ಪಾದಯಾತ್ರೆ ಇವತ್ತು ಆರಂಭವಾಗ್ತಿರುವಂತದ್ದು ಬಿಡಿಯದಿಯ ಒಂದು ಏನು BGS ವೃತ್ತ ಇದೆ, ಒಂದು BGS ವೃತ್ತದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗುತ್ತೆ. ಯಾಕಂದ್ರೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಿರೋದನ್ನ ವಿರೋಧಿಸಿ ಒಂದು ಪಾದಯಾತ್ರೆಗೆ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳನ್ನ ಈ ನಿಟ್ಟಿನಲ್ಲಿ ಏನು ಟೌನ್ಶಿಪ್ ಬೇಡ ಅನ್ನೋ ನಿಟ್ಟಿನಲ್ಲಿ ಮಾಡಲಾಗಿತ್ತು. ಆದ್ರೆ ಈಗ ಪಾದಯಾತ್ರೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು ಏನು ಬಿಡದಿಯಿಂದ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಈ ಪಾದಯಾತ್ರೆನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ನೀವು ನೋಡ್ತಿರ್ಬೋದು ಇಲ್ಲಿ ಏನು ಬಿಡದಿಯ ಒಂದು ಸರ್ಕಲ್ BGS ಸರ್ಕಲ್ ನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನರು ಏನು ಜಮಾವಣೆಗೊಂಡಿರುವಂತದ್ದು ಈ ಒಂದು ಪಾದಯಾತ್ರೆಯಲ್ಲಿ ಇವರು ಭಾಗಿಯಾಗ್ಲಿಕ್ಕೆ ಇಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಭಾಗಿಯಾಗಿದ್ದಾರೆ. ಇನ್ನು JDS ನ ಬಾವುಟವನ್ನ ಹಿಡಿದಿರೋ ಜನರು ಇರ್ಬೋದು, ಸಾಕಷ್ಟು ಜನಗಳು ಈಗ ಆಲ್ರೆಡಿ ಬಿಡದಿಯ BGS ವೃತ್ತಕ್ಕೆ ಆಗಮಿಸಿರುವಂತದ್ದು. ಇನ್ನು ಇಲ್ಲಿ ಒಂದಿಷ್ಟು ಜನ ರೈತ ಮಹಿಳೆಯರು ಕೂಡ ಆಗಮಿಸಿದ್ದಾರೆ. ರೈತ ಮಹಿಳೆಯರ ಜೊತೆ ಒಂದು ಏನು JDS ನ ತೆನೆ ಹೊತ್ತ ಮಹಿಳೆ ಅನ್ನೋ ಕಾನ್ಸೆಪ್ಟ್ ಇದೆ, ಅದೇ ರೀತಿಯಾಗಿ ಒಂದು ತೆನೆಯನ್ನ ಹೊತ್ತು ಒಬ್ಬ ರೈತರು ಕೂಡ ಇಲ್ಲಿ ನಿಂತಿರುವಂತದ್ದು, ನೇಗಿಲನ್ನ ಹಿಡಿದುಕೊಂಡು ಈ ಒಂದು ಪಾದಯಾತ್ರೆಗೆ ಬಂದಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಇವತ್ತಿನ ಪಾದಯಾತ್ರೆ ಏನು ಬಿಡದಿಯ BGS ಸರ್ಕಲ್ ನಿಂದ ಕುಂಬ್ಳಗೂಡುವರೆಗೂ ಇವತ್ತು ಸಾಗುವಂತದ್ದು. ಸದ್ಯ ಇಲ್ಲಿನ ರೈತರನ್ನ ಇವಾಗ ಏನಿಲ್ಲಿ ಜಮಾವಣೆ ಆಗಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸದ್ಯ ಅಮ್ಮ, ಈಗ ನೀವು ಒಂದು ಪಾದಯಾತ್ರೆಗೆ ಭಾಗಿಯಾಗ್ತಿದ್ದೀರಾ, ಈಗ ನೀವು ಪಾದಯಾತ್ರೆಗೆ ಭಾಗಿಯಾಗ್ತಿದ್ದೀರಾ. ಪಾದಯಾತ್ರೆಯಲ್ಲಿ ಈಗ ಆಲ್ರೆಡಿ ಈಗ DK ಶಿವಕುಮಾರ್ ಅವರು ಈಗ ನಾನು ಇದನ್ನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರಿದ್ದಾರೆ. ಟೌನ್ಶಿಪ್ ನಿಜವಾಗ್ಲೂ ಆಗ್ಬೇಕಾ ನಿಮಗೆ? ನಮಗೆ ಇರೋ ಟೌನ್ಶಿಪ್ ಸಾಕು, ಆಗಿರೋದೇ ಟೌನ್ಶಿಪ್ಟು. ನಮ್ಮ ರೈತರಂಗೆ ಉಳ್ಕೋಬೇಕು ನಾವು. ನಮ್ಮ ರೈತರ ಮಕ್ಳಂಗೆ ಉಳ್ಕೊಳ್ಳೋ ನಾವು. ನಮ್ಗೆ ಯಾವ ಪಾದಯಾತ್ರೆನೂ ಇದು ಬೇಡ, ನಮ್ಗೆ ಟೌನ್ಶಿಪ್ ಬೇಡ. ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ. ನಾವು ಡಿಲ್ಲಿಗೂ ಹೋಯ್ತೀವಿ, ಡಿಲ್ಲಿಗೂ ಪಾದಯಾತ್ರೆ ಮಾಡ್ಕೊ ಹೋಯ್ತೀವಿ. ನಾವು ಮಾತ್ರ ನಮ್ಮ ಜಮೀನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ 2 ಕೋಟಿ ಕೊಡ್ತೀನಿ ಅಂದಿದ್ರು, ಈಗ 3 ಕೋಟಿ ಕೊಡ್ತೀನಿ ಅಂತ. 3 ಕೋಟಿ ಅಲ್ಲ, 3 ಕೋಟಿ ಅಲ್ಲ, 50 ಕೋಟಿ ಅಲ್ಲ, 100 ಕೋಟಿ ಕೊಟ್ರು ನಾವು ಬೈರ್ಮಂಗ್ಲ ಸರ್ಕಲ್ ಬಿಡಲ್ಲ. ಕಂಚಕನಹಳ್ಳಿ ಬೈರ್ಮಂಗ್ಲ ಬಿಡಲ್ಲ. ಈಗ ಅವ್ರದ್ದು 1000 ಎಕರೆ ಜಮೀನ್ ಇದೆ. ಈಗ ನಮ್ಮ ಜಮೀನು ಅವ್ರ ಜಮೀನು ನಮ್ಗೆ ಕೊಟ್ಕೊಳ್ಳಿ, ನಮ್ಮ ಜಮೀನು ಅಷ್ಟು ಆಸೆ ತಕೊಳ್ಳಿ. ಅವರು ಅಪಾರ್ಟ್ಮೆಂಟ್ ಅದು ಇದು ಕಟ್ಕೊಂಡವ್ರಲ್ಲ, ನಾವು ಯಾವ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದೀವಿ? ನಾವೇನು ರೈತರು ಒಂದು ಸಡ್ಡ, ಒಂದು ಮನೆನ, ಒಂದು ಗುಡಿಸ್ಲು ಹಾಕೊಂಡು ನಾವು ರೈತರು ಅನ್ನ ಉಣ್ಕೊಂಡಿದ್ದೀವಿ. ರೈತರನ್ನ ರೈತರಂಗೆ ಬಿಡಬೇಕು. ನೀವು ಸಾವುಕಾರ ಹಂಗಿರ್ಬೇಕು. ನಿಮ್ಗೆ ಬೇಕಾಗಿರೋದೇನು ಒಂದು ಓಟು. ಎಲ್ಲರನ್ನ ಅಕ್ಕ ತಂಗಿರೋ ಅಣ್ಣ ಹಂಗೆ ಬಾಳ್ಕೊಂಡು ಹಾಕಿಸ್ಕೋಬೇಕು ಒಂದು ಓಟ. ಇದ್ದುದ ರೈತರು ತರವಾಗಿ ಬಂದರೆ ಏನಾಯ್ತದೆ, ರೈತರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಂದಯಪ್ಪ ಏನಾರು ಕೇಳೋಣ, ರೈತರು ನೀವು ಹೆಂಗಿದ್ದೀರಿ ಏನು ಎತ್ತ ಅಂತ ನೀನೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ? ನೀನೆಲ್ಲ TVಲಿ 16 ಸಲ TV ಅವೇ, ಮೊಬೈಲ್ ಅವೇ ಅಂತ ಮಾತಾಡ್ತಾರೆ, ನಾವೇನು ಉತ್ತರ ಕೊಡೋಣ? ರೈತರ ಹತ್ರ ಬಂದು ಹಳ್ಳಿಲಿ ಬೈರ್ಮಂಗ್ಲ ಸರ್ಕಾರದಲ್ಲಿ ಉತ್ತರ ಕೊಡ್ಬೇಕಾಯ್ತು. ಕುಮಾರಣ್ಣನ ಕೂಸು ಅಂದ್ರಲ್ಲ, ಕುಮಾರಣ್ಣರು ಬಂದು ಇವಾಗ ನಮ್ಗೆ ಉತ್ತರ ಕೊಡ್ತಾ ಇಲ್ವಾ? ನಾನಿದ್ದೀನಿ ಅಂತ ಹೇಳ್ತಾ ಇಲ್ವಾ ಕುಮಾರಣ್ಣನ ಮಗ ಕುಮಾರಣ್ಣ? ನೀವು ಹಂಗೆ ಬಂದು ಕೇಳ್ಬೋದಾಯ್ತು. ನಾವೇನೋ ಉತ್ತರ ಕೊಡವಿ, ಜಮೀನ್ ಕೊಡವ, ಏನೋ ಒಂದು ಉತ್ತರ ಕೊಡವಿ. ನಾವು ಮಾತ್ರ ಯಾವುದೇ ಕಾರಣಕ್ಕೂ ಜಮೀನ್ ಮಾತ್ರ ಕೊಡೋದು. ಈಗ ಅಣ್ಣ, ಈಗ ನೀವು ಕೂಡ ಸಾಕಷ್ಟು ಈಗ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದೀರಾ. ಏನ್ ನಿಮ್ಮ ಆಗ್ರಹ ಏನು? ಇದು ಏನು ಟೌನ್ಶಿಪ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಇಷ್ಟ ಇದೆಯಾ ಏನು? ಸರ್, ಇದೆಯಲ್ಲ ಸರ್, ರೈತನ ಬೆನ್ನೆಲುಬು ಇದು. ಈ ನೇಗ್ಲು ರೈತನ ಬೆನ್ನೆಲುಬು. ಇವತ್ತು ಈ ಸರ್ಕಾರಕ್ಕೆ ಕಣ್ಣಿಲ್ಲ. ಈ ಸರ್ಕಾರದ ಮುಖ್ಯಮಂತ್ರಿನೇ ಲ್ಯಾಂಡ್ ಮಾಫಿಯಾ ಡೀಲರ್. ಇವತ್ತು ಅವರ ಸಹೋದ್ಯೋಗಿಗಳಿದ್ದಾರೆ ಮಂತ್ರಿಮಂಡಲದಲ್ಲಿ, ಅವರೆಲ್ಲ ಬ್ರೋಕರ್ಗಳು. ಆ ಬ್ರೋಕರ್ಗಳು ಇವತ್ತು ಮಂತ್ರಿಗಳಾಗವ್ರೆ. ಈ ರಾಜ್ಯದ ಮುಖ್ಯಮಂತ್ರಿ ಲ್ಯಾಂಡ್ ಮಾಫಿಯಾ ಡೀಲರ್. ನಾವ್ ಹೇಳ್ತಾ ಇದೀವಿ, ನಮ್ಮ ರಕ್ತ ಬೇಕಾದ್ರೆ ಬಿಟ್ಟೇವು, ನಿನಗೆ ಮಾತ್ರ ಬಹಿರ್ಭಂಗದಲ್ಲಿ ಜಾಗ ಬಿಡೇವು. ನಮ್ಮ ರಕ್ತ ಬೇಕಾದ್ರೆ ಬಿಟ್ಟೇವು, ಬಹಿರ್ಭಂಗದಲ್ಲಿ ನಿಮ್ಗೆ ಜಾಗ ಬಿಡೇವು. ಇದು ಈ ರಾಜ್ಯ ಜನ ಎತ್ತೆಚ್ಕೋಬೇಕು. ಮುಂದಿನ ದಿನದಲ್ಲಿ ಕುಮಾರಣ್ಣವ್ರ ಅವಶ್ಯಕತೆ ಇದೆ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರ ಅವಶ್ಯಕತೆ ಇದೆ. ಈ ರಾಜ್ಯ ಜನ ಎತ್ತೆಚ್ಕೋಬೇಕು. ನಮ್ಮಂತ ಯುವಕರು ಎದ್ದೇಳ್ಬೇಕು ಬೇಲ್ಕಿ ಇವಾಗ. ಯಾಕೆಂದ್ರೆ ಪಾದಯಾತ್ರೆ ಮಾಡ್ತಿದ್ದೀರಾ, ಈ ಪಾದಯಾತ್ರೆಯಿಂದ ಸರ್ಕಾರದವ್ರು ಎಚ್ಚೆತ್ಕೊಳ್ತಾರ? ಸರ್, ಸರ್ಕಾರದವ್ರು ಎಚ್ಚೆತ್ಕೊಳ್ಳೇಬೇಕು. ಯಾಕೆಂದ್ರೆ ರೈತರ ಮುಂದೆ ಯಾವ್ದು ಇಲ್ಲ ಇಲ್ಲಿ. ರೈತರ ಪಕ್ಷ ಯಾವತ್ತೇ ಸಾಯಿಗಂಟು ರೈತರಿಗೋಸ್ಕರ ದೇವೇಗೌಡರು ಎಷ್ಟು ಡ್ಯಾಮ್ ಕಟ್ಟಿದಾರೋ, ನೀರಾವರಿ ಮಾಡಿರೋದು ದೇವೇಗೌಡರು ಕಟ್ಟಿರೋದು ಪಕ್ಷ. ದೇವೇಗೌಡರು ರೈತರಿಗೋಸ್ಕರ ಮಾಡಿರೋದು, ಇನ್ಯಾವ ಸರ್ಕಾರ ಮಾಡಿಲ್ಲ. ಅವ್ರಿರೋ ಗಂಟ ನಮ್ಮ ಹೋರಾಟ. ನಾವು ರೈತ ಇರ್ತೀವಿ, ದೇವೇಗೌಡರು ಬಿಡಲ್ಲ. ನಮ್ಮ ಅಣ್ಣ ಹೇಳಿದ ರೈತರ ಪಕ್ಷ, ಇದು ಕಟ್ಟಿರೋ ರೈತರ ಪಕ್ಷ, ದೇವೇಗೌಡರ ಪಕ್ಷ. ಯಾರೇ ಕಾಡಿಗೂ ನಾವು ಬಿಡಲ್ಲ, ಬಿಡದಿ ಟೌನ್ ಮಾಡೋಕ್ಕೆ ಬಿಡಲ್ಲ. ನಾವು ಚಾಲೆಂಜ್ ಮಾಡ್ತೀವಿ. DK ಶಿವಕುಮಾರ್ ಯಾರಾಗಲಿ ನಾವು ಚಾಲೆಂಜ್ ಮಾಡ್ತೀವಿ. ಇದು ಪಕ್ಷ ಅಷ್ಟ.
ಎಸ್, ನೋಡ್ತಿರ್ಬೋದು ಇಲ್ಲಿನ ರೈತರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡ್ತಿರುವಂಥದ್ದು. ಯಾವುದೇ ರೀತಿಯಾಗಿ ನಾವು ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ಇಲ್ಲಿನ ರೈತರು ಕೂಡ ನಮ್ಮ ಜಮೀನನ್ನು ನಾವು ಉಳಿಸ್ಕೋತೀವಿ ಅನ್ನೋ ಮಾತನ್ನ ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ.